ಭಕ್ತಿಯ ಮೂಲಕ ಶ್ರೀಕೃಷ್ಣ ಪರಮಾತ್ಮನ ಅನುಕರಣೆಯನ್ನ ಪಡೆದ ದಾಸರಲ್ಲೇ ಶ್ರೇಷ್ಠ ದಾಸರಾದ ಶ್ರೀ ಭಕ್ತ ಕನಕದಾಸರ ಜಯಂತಿಯ ಆರ್ಥಿಕ ಶುಭಾಶಯಗಳು. ಕನಕದಾಸರು ಹುಟ್ಟಿದ್ದು ಎಲ್ಲಿ, ಅವರ ತಂದೆಯಾರು, ಅವರ ತಾಯಿಯಾರು, ಅವರಿಗೆ ಹೇಗೆ 4 ರೀತಿ ಹೆಸರುಗಳು ಬದಲಾವಣೆಯಾದವು ಎಂಬುದನ್ನು ನೋಡೋಣ. ಮೊದಲನೇ ಹೆಸರು ತಿಮ್ಮಪ್ಪ, ಎರಡನೇ ಹೆಸರು ತಿಮ್ಮಪ್ಪ ನಾಯಕ, ಮೂರನೇ ಹೆಸರು ಕನಕ ನಾಯಕ, ನಾಲ್ಕನೇ ಹೆಸರು ಕನಕದಾಸರು. ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿರುವಂತಹ ಬಂಕಾಪುರ ಜಿಲ್ಲೆಯ 28 ಹಳ್ಳಿಗಳ ರಾಜ ಕನಕದಾಸರ ತಂದೆ ವೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ಇವರಿಬ್ಬರ ದಂಪತಿಗಳಿಗೆ ಬಹಳ ವರ್ಷಗಳ ಕಾಲ ಮಕ್ಕಳೇ ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ಅವರ ಮನೆ ದೇವರಾದ ತಿರುಪತಿ ತಿಮ್ಮಪ್ಪನ ಹತ್ತಿರ ಹೋಗಿ ಹರಕೆಯನ್ನ ಹೊತ್ತುಕೊಂಡರು. ತಿರುಪತಿ ತಿಮ್ಮಪ್ಪ, ನಮಗೇನಾದ್ರೂ ಮಕ್ಕಳನ್ನ ದಯ ಪಾಲಿಸಿದ್ರೆ, ವಿಶೇಷವಾಗಿ ಗಂಡು ಮಗವನ್ನ ದಯ ಪಾಲಿಸಿದ್ರೆ ನಿನ್ನ ಹೆಸರೇ ನಾಮಕರಣ ಮಾಡ್ತೀವಿ ಅಂತ ಹೇಳಿದ್ರು. ಅವರಿಬ್ಬರ ದಂಪತಿಗಳಿಗೆ ಬಹಳ ವರ್ಷಗಳ ದಿನ ನಂತರ ಒಬ್ಬ ಗಂಡು ಮಗ ಜನಿಸಿದ. ಆ ಗಂಡು ಮಗ ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಜನಿಸಿದರಿಂದ ತಿಮ್ಮಪ್ಪ ಎಂದು ನಾಮಕರಣ ಮಾಡಲಾಯಿತು. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಾಡಪ್ಪ ಗ್ರಾಮದಲ್ಲಿ ತಿಮ್ಮಪ್ಪನ ಜನನವಾಯಿತು. ತಿಮ್ಮಪ್ಪ ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಅವರ ತಂದೆ ವೀರಪ್ಪ ನಾಯಕ ಅಕಾಲಿಕವಾಗಿ ಮರಣವನ್ನ ಹೊಂದುತ್ತಾರೆ. ಅವರ ತಾಯಿ ಬಚ್ಚಮ್ಮ ತಿಮ್ಮಪ್ಪನಿಗೆ ವಿದ್ಯೆಯನ್ನ ಕೊಡುವುದರ ಮೂಲಕ ಹಕ್ಕಬುಕ್ಕರು, ವಿಕ್ರಮಾದಿತ್ಯ, ಚಂದ್ರಗುಪ್ತರ ಇತಿಹಾಸದ ಕಥೆಗಳನ್ನ ಹೇಳುತ್ತಾ ಮಗಳನ್ನ ಸಿಂಹದಂತೆ ಬೆಳೆಸಿದರು. ಯಾವಾಗ ಬಚ್ಚಮ್ಮ ತಾಯಿ ಮಗಳನ್ನ ಸಿಂಹದಂತೆ ಬೆಳೆಸಿದಾಗ ವಿಜಯನಗರ ಸಾಮ್ರಾಜ್ಯದ ಅರಸರು ಕಣ್ಣು ನೇರವಾಗಿ ತಿಮ್ಮಪ್ಪನ ಮೇಲೆ ಬಿತ್ತು. ತಿಮ್ಮಪ್ಪನನ್ನ ಕರೆದರೆ, ತಿಮ್ಮಪ್ಪ, ನೀನು ಸಾಮಾನ್ಯವಾದ ಮನುಷ್ಯ ಅಲ್ಲನೋ, ನಿನ್ನ ತಂದೆಯ ರಾಜ್ಯ ಪದವಿಯನ್ನು ನಿರ್ವಹಣೆ ಮಾಡುವಂತ ಎಲ್ಲಾ ಶಕ್ತಿ ನಿನ್ನಲ್ಲಿದೆ ಕಣೋ, ನೀನು ರಾಜನಾಗುವ ಅಂತ ಹೇಳಿ 78 ಹಳ್ಳಿಗಳ ರಾಜಕುಮಾರನಾಗಿ ತಿಮ್ಮಪ್ಪನನ್ನ ಮಾಡಿದ್ರು. ತಿಮ್ಮಪ್ಪ ಹೋಗಿ ತಿಮ್ಮಪ್ಪ ನಾಯಕನಾಗಿ ಬದಲಾದ. ತಿಮ್ಮಪ್ಪ ನಾಯಕ ಒಂದಿನ ಹೊಲದಲ್ಲಿ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವನಿಗೆ ಬಂಗಾರದ ರಾಶಿ ದೊರಕುತ್ತದೆ. 7 ಹಂಡೆ ಬಂಗಾರದ ರಾಶಿ ದೊರಕುತ್ತದೆ. ಅದು ನಮ್ಮ ನಿಮ್ಮಂತವರಿಗೆ ಸಿಕ್ಕಿದ್ರೆ ನಾವು ರಾತ್ರಿ ಎಲ್ಲಿದ್ದರಿಗೆ ಪಾರ್ಸಲ್ ಮಾಡಿ ಶ್ರೀಮಂತವಾಗಿ ಬಿಡ್ತಿದ್ವಿ. ಆದ್ರೆ ತಿಮ್ಮಪ್ಪ ನಾಯಕ ಹಾಗಲ್ಲ. ಆ ಬಂಗಾರವನ್ನೆಲ್ಲ ತೆಗೆದುಕೊಂಡು ಬಂದು ವಿಜಯನಗರ ಸಾಮ್ರಾಜ್ಯದ ಅರಸರೆಲ್ಲ ಕರೆದು 78 ಹಳ್ಳಿಗಳ ಜನರೆಲ್ಲ ಕರೆದು ಆ ಬಂಗಾರ, ಇದರಲ್ಲಿ ಒಂದು ಗುಂಜಿ ಕೂಡ ಬಂಗಾರ ನಂದಲ್ಲ, ಇದನ್ನೆಲ್ಲ ನಿಮ್ಮದು ಅಂತ ಹೇಳಿ ಬಡವರಿಗೆ, ದಲಿತರಿಗೆ, ಅನಾಥಾಶ್ರಮಗಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಬಂಗಾರವನ್ನೆಲ್ಲ ವಿನಿಯೋಗ ಮಾಡಿದ. ಅವಾಗ ಎಲ್ಲರ ಜನರ ಪ್ರೀತಿಯಿಂದ ಕನಕ ನಾಯಕ ಎಂದು ಕರೆಯಲಾರಂಭಿಸಿದರು. ಯಾವಾಗ ತಿಮ್ಮಪ್ಪ ನಾಯಕ ಹೋಗಿ ಕನಕ ನಾಯಕನಾಗಿ ಬದಲಾದೋ ಅವಾಗ ಭಗವಂತ ಆಲೋಚನೆ ಮಾಡಿದ, ಅಲ್ಲ, ಈ ಪ್ರಪಂಚದಲ್ಲಿ ನಾನು ನನ್ನಿಂದ ಅಂತ ಜಂಬ ಕುಸ್ಕೊತಿರುವಂತ ಈ ಪ್ರಪಂಚದಲ್ಲಿ ಇದು ಬಂಗಾರ ನಂದಲ್ಲ, ಇದು ಜನರು ಅನ್ನುವಂತ ಒಬ್ಬ ನಿಸ್ವಾರ್ಥ ಜೀವಿ ಈ ಭೂಮಿ ಮೇಲೆ ಹುಟ್ಟಿದನಲ್ಲ, ಅವನ ಶಕ್ತಿಯನ್ನ ಇಲ್ಲಿಗೆ ನಿಲ್ಲುವಂತಾಗಬಾರ್ದು, ಅವನ ಶಕ್ತಿ ಇತಿಹಾಸದಲ್ಲಿ ಪ್ರಜ್ವಲಿಸುವಂತಾಗಬೇಕು ಅಂತ ವ್ಯಕ್ತಿಯನ್ನಾಗಿ ನಾನು ಮಾಡ್ಬೇಕಂತ ಹೇಳಿ ಭಗವಂತ ಅವನನ್ನ ದಾಸನಾಗಿ ಮಾಡ್ಕೊಂಡ. ಕನಕದಾಸರೊಮ್ಮೆ ಶತ್ರುಗಳ ಜೊತೆ ಯುದ್ಧ ಮಾಡುತ್ತಿರುವಾಗ ಅವರಿಗೆ ದೊಡ್ಡ ಪೆಟ್ಟಾಗಿ ಅವರು ಪ್ರಾಣಾಯಾಮದಿಂದ ಪಾರಾದ್ರು. ಅವಾಗ ನನ್ನನ್ನು ಕಾಪಾಡಿದವನು ಕಾಗಿನೆಲೆ ಆದಿಕೇಶವನೇ ಎಂಬ ದೃಢವಾದ ನಂಬಿಕೆಯನ್ನಿಟ್ಟು ಸೈನ್ಯದ ಕೆಲಸವನ್ನ ಬಿಟ್ಟು ಹರಿಬಂಧಕ್ಕೆ ಸೇರಿದ್ರು. ಕನಕದಾಸರಾಗಿ ಬದಲಾದರು. ಕನಕದಾಸರೊಮ್ಮೆ ವ್ಯಾಸರಾಯರ ಸಲಹೆಯಂತೆ ಉಡುಪಿಯ ಶ್ರೀಕೃಷ್ಣ ದರ್ಶನಕ್ಕೆ ಹೋದಾಗ ಅಲ್ಲಿರುವ ಜನರು, ನೀನು ಕೆಲ ಜಾತಿಗೆ ಸೇರಿದವರಿಗೆ ಈ ದೇವಾಲಯಗಳಿಗೆ ಪ್ರವೇಶವಿರೆಂದು ನಿರಾಕರಿಸಿದಾಗ ಆಗ ಕನಕದಾಸರು ನೋವಿನಿಂದ ಬಳುತ್ತಾ ಶ್ರೀಕೃಷ್ಣನ ಗುಡಿ ಹಿಂಭಾಗಲಿಟ್ಟುಕೊಂಡು ಭಜನೆಯನ್ನ ಮಾಡುತ್ತಿದ್ರು. ಅವಾಗ ಶ್ರೀಕೃಷ್ಣ ಪರಮಾತ್ಮನು ಕನಕದಾಸರ ಭಕ್ತಿಗೆ ಮೆಚ್ಚಿ ಗೋಡೆಯನ್ನು ಹೊಡೆದು ಕಿಂಡಿಯ ಮೂಲಕ ದರ್ಶನವನ್ನ ನೀಡಿದರು. ಇಂದಿಗೂ ಕೂಡ ಕನಕನ ಕಿಂಡಿ ಎಂದು ಪ್ರಸಿದ್ಧವಾಗಿರುವಂತಹ ಪವಾಡ ಪುರುಷ ಶ್ರೀ ಭಕ್ತ ಕನಕದಾಸರು. 15-16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ ವೀರವೆಂದರೆ ಕನಕದಾಸರು. ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು. ಮಾಳಪ್ಪನೆಯ